ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 25 ಡಿಸೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम बहुत समय के बाद फिर से बाबा से मिले हो, इसलिए तुम बहुत बहुत ಸಿಕ್ಕಿಲ್ಲದೆ ಹೋ. ಮಧುರ ಮಕ್ಕಳೇ, ತಾವು ಬಹಳ ಸಮಯದ ನಂತರ ಮತ್ತೆ ತಂದೆಯ ಮಿಲನ ಮಾಡಿದ್ದೀರಿ. ಅದಕ್ಕಾಗಿ ತಾವು ಮಕ್ಕಳು ಬಹಳ ಸಿಕ್ಕಿಲ್ಲದ ಅಗಲಿ ಮರಳಿ ಸಿಕ್ಕಿರುವಂಥ ಬಹಳ ಮುದ್ದಿನ ಮಕ್ಕಳು ತಾವಾಗಿದ್ದೀರಿ. ಅಗಲಿ ಸಿಕ್ಕಿರುವ ಅಂದರೆ ಆತ್ಮ ಪರಮಾತ್ಮ ಇಡೀ ಕಾಲಚಕ್ರದಲ್ಲಿ ಎಂದಿಗೂ ಅಗಲೋದಿಲ್ಲ ಅಂತ. ಬಾಬಾ ಆತ್ಮಗಳನ್ನು ಬಿಟ್ಟಿಲ್ಲ, ಆತ್ಮ ಬಾಬನ್ ಬಿಟ್ಟಿಲ್ಲ, ಸದಾ ಕಂಬೈನ್ಡ್. ಆದರೂ ಬಾಬಾ ಬಹಳ ಸಮಯದಿಂದ ಅಗಲಿ ಮರಳಿ ಸಿಕ್ಕಿರುವ ಅಂತಂದರೆ ಈ ಮನಸ್ಸು ಅಗಲಿದೆ ಏನಂತ. ಸೊ ಬಾಬಾ ಭಗವಂತ ಬೇರೆ, ನಾವು ಬೇರೆ, ಭಗವಂತ ಮೇಲೆ ನಾವು ಕೆಳಗೆ ಅನ್ನೋದ್ರಿಂದ ಈ ರೀತಿ ಅಗಲಿಬಿಟ್ಟಿದೆ. ಅರ್ಥಾತ್ ಭಗವಂತ ಸರ್ವಶ್ರೇಷ್ಠ, ನಾವೆಲ್ಲ ಭಗವಂತನ ಪಾದದ ಧೂಳ ಮತ್ತು ಅವರ ಒಂದು ಪಾದದ ಚರಣದ ದಾಸರು. ಹೀಗೆ ಸೂಕ್ಷ್ಮ ರೂಪದಲ್ಲಿ ಭಗವಂತನ ಮನಸ್ಸಿನಿಂದ ಆತ್ಮನ ಮನಸ್ಸು ದೂರ ಆಗಿದೆ, ಅಗಲಿದೆ. ಇದಕ್ಕೇನಂತಾರೆ ಬಾಬಾ, ಬಹಳ ಸಮಯದಿಂದ ಅಗಲಿದಿರಿ. ದ್ವಾಪರ ಯುಗದಿಂದ ನಾವು ಪರಮಾತ್ಮನ ಸಮಾನ ಕಾನ್ಷಿಯಸ್ ಉಳ್ಳಂತಹ ಶ್ರೇಷ್ಠ ಆತ್ಮ ಅನ್ನೋದ ಈ ಮನಸ್ಸು ಮರ್ತಿತ್ತು. ಈಗ ಈ ಮನಸ್ಸಿಗೆ ಗೊತ್ತಾಗಿದೆ, ಬಾಬಾ ಭಗವಂತನ ಏಜ್, ನಾ ಆತ್ಮನ ಏಜ್ ಸೇಮ್ ಇದೆ. ಭಗವಂತನ ಒಂದು ಸ್ವರೂಪ, ನನ್ನ ಸ್ವರೂಪ ಸಮಾನಿದೆ. ಪರಮಾತ್ಮನ ದಿವ್ಯ ಗುಣಗಳು ಮತ್ತು ನನ್ನ ಗುಣಗಳು ಸಮಾನಿವೆ. ಅಂದಮೇಲೆ ಸಮಾನತೆಯೇ ಕೂಡುವಿಕೆ, ಮಿಲನ ಆಗುವಿಕೆ. ಇಲ್ಲಿವರೆಗೂ ಭಗವಂತನಿಗೂ ನನಗೂ ಮಿಲನ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಕಾನ್ಷಿಯಸ್ ಲೆವೆಲ್ ಒಳಗೆ ನಾನು ಮನುಷ್ಯ, ಹ್ಯೂಮನ್ ಕಾನ್ಷಿಯಸ್ ಅಂತ ಇತ್ತು, ಭಕ್ತ ಕಾನ್ಷಿಯಸ್ ಅಂತ ಇತ್ತು, ಲೋವರ್ ಕಾನ್ಷಿಯಸ್ ಒಳಗಿದ್ವಿ, ನಾವು ಕಮ್ಮಿದ್ದೀವಿ, ಭಗವಂತ ಮಾತ್ರ ಶ್ರೇಷ್ಠ ಇದ್ದಾರ ಅಂತ. ಈಗ ಸತ್ಯ ಗೊತ್ತಾಗಿದೆ, ನಾವು ಭಗವಂತನ ಮಕ್ಕಳು, ಗಾಡ್ ಲೈಕ್ ಚೈಲ್ಡ್. ಅರ್ಥಾತ್ ಪರಮಾತ್ಮನ ಮನಸ್ಸು ಆತ್ಮನ ಮನಸ್ಸು ಸಮಾನಿದೆ. ಆದರೆ ಮೂಲ ಮನಸ್ಸಿದೆ, ಆದರೆ ರೋಲ್ನ ಮನಸ್ಸು ಅಥವಾ ಮಾಯೆಗೆ ವಶಭೂತ ಆದಂಥದ್ದೇನು ಮನಸ್ಸಿದೆ, ಈ ಮನಸ್ಸು ಈ ಸತ್ಯವನ್ನು ಸ್ವೀಕಾರ ಮಾಡಬೇಕಾಗಿದೆ. ನಾ ಆತ್ಮ ಇದ್ದೀನಿ, ನಾ ಭಗವಂತನ ಸಮಾನಿದ್ದೀನಿ ಅನ್ನುವ ಸತ್ಯವನ್ನು ಪದೇ ಪದೇ ಅಭ್ಯಾಸ ಮಾಡ್ತಾ ಈ ಮನಸ್ಸನ್ನು ಎಷ್ಟೆಷ್ಟು ಬಾಬನ ಮುಂದೆ ಅರ್ಪಣೆ ಮಾಡ್ತೀವಿ ಅಷ್ಟಷ್ಟು ಸಮಾನತೆ ಅನುಭವ ಆಗ್ತದ. ಇದಕ್ಕೆ ಬಾಬಾ ಹೇಳ್ತಾರೆ ಬಾಬಾರ್ ಮಿಲನ, ವಾಪಸ್ ಮರು ಮಿಲನ ಅಂತ. ಅದಕ್ಕಾಗಿ ನೀವು ಮಕ್ಕಳು ಬಹಳ ಅಗಲಿ ಮರಳಿ ಸಿಕ್ಕಿರುವಂತಹ, ಅಗಲಿ ಅಂದರೆ ಡಿಸ್ಟೆನ್ಸಿಂದ ಅಲ್ಲ, ಬಾಬಾ ಇಷ್ಟು ದೂರ ನಾ ಇಷ್ಟು ದೂರ ಈ ಥರ ಅಗಲಿರುವಂತಹ ಮಾತಲ್ಲ. ಅಗಲುವಿಕೆ ಕಾನ್ಷಿಯಸ್ ಲೆವೆಲ್ ಒಳಗೆ ಬಾಬಾ ಮೇಲೆ ನಾವು ಕೆಳಗನ್ನುವಂಥ ಕಾನ್ಷಿಯಸ್ ಲೆವೆಲ್ ಒಳಗೆ ಅಗಲಿರೋದ್ರಿಂದ ಈಗ ವಾಪಸ್ ನಾವು ಸಿಕ್ಕಿದ್ದೀವಿ. ವಾಪಸ್ ನಮ್ಗೆ ಗೊತ್ತಾಗ್ಬಿಟ್ಟಿದೆ ನಾನು ಪರಮಾತ್ಮನ ಸಂತಾನಿದ್ದೀನಿ ಅಂತ. ಅಂದಮೇಲೆ ನೀವು ಬಹಳ ಮುದ್ದಿನ ಮಕ್ಕಳಾಗಿದ್ದೀರಿ ಅಂತಾರೆ ಬಾಬಾ, ಸಿಕ್ಕಿಲ್ಲದ ಮಕ್ಕಳು. ಪ್ರಶ್ನೆ, अपनी ಸ್ಥಿತಿ ಕೋ ಏಕರಸ್ ಬನಾನೆ ಕಾ ಸಾಧನ್ ಕ್ಯಾ ಹೇ? ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳುವಂಥ ಸಾಧನ ಏನಾಗಿದೆ? ಸ್ಥಿತಿ ಏಕರಸ್ ಆಗಬೇಕಾಗಿರೋದು ಯಾರ್ದು? ಮನಸ್ಸಿಂದು. ಯಾಕಂದರೆ ಆತ್ಮ ಇರುವುದೇ ಕಾನ್ಸ್ಟಂಟ್, ಆತ್ಮ ಇರುವುದೇ ಸದಾ ಸ್ಥಿರ. ಆ ಆತ್ಮ ನಾನಿದೆ, ನಾನು ಸದಾ ಸ್ಥಿರ ಇದ್ದೇನೆ. ಆದರೆ ನನ್ನ ಈ ಒಂದು ಮನಬುದ್ಧಿ ಸಂಸ್ಕಾರಗಳೇನದವ, ಇವು ಮಾಯೆಗೆ ವಶಭೂತ ಆಗಿರೋದ್ರಿಂದ ಇವು ಅಸ್ಥಿರ ಆಗಿಬಿಟ್ಟಿವೆ. ಯಾಕೆ? ಅಸ್ಥಿರವಾದ ಶರೀರದ ಜೊತೆಗೆ ಕನೆಕ್ಟ್ ಆಗಿರೋದ್ರಿಂದ, ಅಸ್ಥಿರವಾದ ಬದಲಾಗುವ ಶರೀರವೇ ನಾನು ಅಂತ ತಿಳ್ಕೊಂಡಿರೋದ್ರಿಂದ ಈ ಮನಸ್ಸು ಬದಲಾವಣೆಯನ್ನು ಸತ್ಯ ನಾನ ಅಂತ ತಿಳ್ಕೊಳ್ತದ. ಆದರೆ ಆತ್ಮ ಎಂದಿಗೂ ಬದಲಾಗೋದಿಲ್ಲ. ಆತ್ಮ ಸ್ಥಿರ ಇದೆ, ಏಕರಸ್ ಇದೆ. ಏಕರಸ್ ಸ್ಥಿತಿ ಈ ಮನಸ್ಸಿಗೂ ಬರಬೇಕು ಅಂತಂದರೆ ಏನು ಪುರುಷಾರ್ಥ ಮಾಡಬೇಕಾಗಿದೆ? ಬಾಬಾ ಹೇಳ್ತಾರೆ ಉತ್ತರ, सदा याद रखो
ಜೋ ಸೆಕೆಂಡ್ ಪಾಸ್ ಹುವಾ ಡ್ರಾಮಾ. ಸದಾ ನೆನಪಿರಲಿ, ಯಾವ ಸೆಕೆಂಡ್ ಕಳೆದು ಹೋಗ್ತಾ ಇದೆ ಅದು ಡ್ರಾಮಾ. ಬಹಳ ವಿಶೇಷ ಅಂಡರ್ಲೈನ್ ಮಾಡುವಂಥ ಮಹಾವಾಕ್ಯ. ಯಾವ ಕ್ಷಣ ಕಳೆದು ಹೋಗಿದೆ ಅದು ಡ್ರಾಮಾ. ಅರ್ಥಾತ್ ಕಳೆದು ಹೋಗಿರುವುದು ಡ್ರಾಮಾ ಆದ್ರ ಬರುವ ಕ್ಷಣವೂ ಕೂಡ ಏನಿದೆ ಅದು ಡ್ರಾಮಾನೇ. ಬಾಬಾ ಹೇಳ್ತಾರೆ ಎಲ್ಲವೂ ಡ್ರಾಮಾದಲ್ಲಿ ಮೊದಲೇ ಏನಿದೆ ನೂಂದಿದೆ. ಆದರೆ ಯಾವುದು ಕಳೆದು ಹೋಗಿದೆ ಅದಕ್ಕೆ ಮೊದಲನೇ ಡ್ರಾಮಾ ಅನ್ನುವ ಪಾಠ ಪಕ್ಕ ಮಾಡ್ಕೋ. ಅದಕ್ಕಾಗಿ ಯಾವುದು ಹೋಗ್ಬಿಟ್ಟಿದೆ ಪಾಸ್ಟ್, ಅದರ ಬಗ್ಗೆ ಚಿಂತೆ ಮಾಡಬೇಡ. ಯಾಕಾಯ್ತು ಅಂತ ಪ್ರಶ್ನೆಗಳನ್ನು ಹಾಕಬೇಡ ಅಂತ ಹೇಳ್ತಾರೆ ಬಾಬಾ. ಡ್ರಾಮಾ ಕಲ್ಪ ಪೆಹಲೆ ಭಿ ಐಸಾ ಹಿ ಹುವಾ ಥಾ. ಇದು ಹುಬುಹು ರಿಪೀಟ್ ಆಗುವಂತಹ ಡ್ರಾಮಾ, ಮಾಡಲ್ಪಟ್ಟಂಥ ಡ್ರಾಮಾ ಆಗಿರೋದ್ರಿಂದ ಇದರಲ್ಲಿ ಯಾವುದೋ ಒಂದು ಘಟನೆ ಅದೇ ಘಟಿಸ್ತದ. ಯಾವುದು ಈ ಸಮಯದಲ್ಲಿ ಕಲ್ಪದ ಮೊದಲು ಘಟಿಸಿತ್ತು. ಇಲ್ಲಿವರೆಗೆ ಏನೆಲ್ಲ ಆಗಿದೆ ಪಾಸ್ಟ್ ಒಳಗ ಅದು ಅದೇ ಆಗಿದೆ, ಯಾವುದು ಕಲ್ಪದ ಮೊದಲು ಆಗಿತ್ತು. ಅಂದಮೇಲೆ ಇದೊಂದು ಸಿನಿಮಾ, ಇದೊಂದು ನಾಟಕ, ಟೋಟಲ್ ನಾಟಕ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ನಾಟಕದ ಬಗ್ಗೆ ನೀನು ಹೆಚ್ಚು ಪ್ರಶ್ನೆಯೊಳಗೆ ಮುಳುಗಿ ನಿನ್ನ ಸ್ಥಿತಿಯನ್ನ ಕೆಡಿಸ್ಕೊಳ್ಬೇಡ. ಅಭಿ ತೋ ನಿಂದಾ ಸ್ತುತಿ ಮಾನ್ ಅಪಮಾನ್ ಸಬ್ ಸಾಮ್ನೆ ಆನಾ ಹೈ. ಬಾಬಾ ಹೇಳ್ತಾರೆ ಮಕ್ಕಳೇ, ಈಗಂತೂ ನಿಂದ, ಸ್ತುತಿ, ಮಾನ, ಅಪಮಾನ ಎಲ್ಲವೂ ಬರುವಿವೆ. ಯಾಕಂದ್ರೆ ಇದೊಂದು ಸಿನಿಮಾ ಆಗಿರೋದ್ರಿಂದ ನಾವು ಸಿನಿಮಾದಲ್ಲೂ ಕೂಡ ನೋಡ್ತೀವಿ, ಹೀರೋ ಯಾವಾಗ ಎಲ್ಲರ ದೃಷ್ಟಿಯಲ್ಲಿ ಕೀಳಾಗ್ಬಿಡ್ತಾನೆ. ಸ್ಟೋರಿಯಲ್ಲಿ ಆ ರೀತಿ ತೋರಿಸ್ಲಾಗ್ತದ. ಹೀರೋನ್ ಕ್ಯಾರೆಕ್ಟರ್ ಒಳಗ ಅವನಿಗೆ ಎಲ್ಲರೂ ಬೈಲಿಕ್ಕೆ ಶುರು ಮಾಡ್ತಾರ. ಸ್ವಲ್ಪ ಟೈಮ್ ಹಿಂತದ್ ಬರ್ತದ, ಎಲ್ಲರಿಗೂ ರಿಯಲೈಸ್ ಆಗ್ತದ ಹೀರೋ ಮಾಡಿರುವಂಥ ತಪ್ಪಲ್ಲ, ಹೀರೋ ಒಳ್ಳೇದೇ ಮಾಡಿದಾನಂತ. ಅವಾಗ ಎಲ್ಲರೂ ಹೊಗಳಿಕ್ ಶುರು ಮಾಡ್ತಾರೆ, ಟೂ ಮಚ್ ಹೊಗಳ್ತಾನೆ ಇರ್ತಾರೆ. ಹೀರೋ ಅಂದ್ರೆ ದೇವ್ರ ತರ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿದು? ಸಿನಿಮಾದಲ್ಲಿ ಹೀರೋನಿಗೆ ಸಿಕ್ಕಿರುವಂತ ಕ್ಯಾರೆಕ್ಟರ್ ಒಳಗ ಒಮ್ಮೆ ಬೈಸ್ಕೊಳ್ಳೋದು, ಒಮ್ಮೆ ಹೊಗಳಿಸ್ಕೊಳ್ಳೋದು. ಆದ್ರೆ ಇವೆರಡಕ್ಕೂ ಪ್ರಭಾವಿತ ಆಗೋದಿಲ್ಲ ಹೀರೋ. ಯಾಕಂದ್ರೆ ಹೀರೋ ಗೊತ್ತಿದೆ ನನ್ನ ನಿಜ ಜೀವನನೇ ಬೇರೆ, ನನಗೆ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಲಿಕ್ಕೆ ಏನು ಕ್ಯಾರೆಕ್ಟರ್ ಸಿಕ್ಕಿದೆ, ಇದ್ರೊಳಗೆ ಒಮ್ಮೆ ಬೈಸ್ಕೊಳ್ಳೋದಿದೆ, ಒಮ್ಮೆ ಹೊಗಳಿಸ್ಕೊಳ್ಳೋದಿದೆ, ಮತ್ತೆ ಬೈಸ್ಕೊಳ್ಳೋದಿದೆ, ಮತ್ತೆ ಹೊಗಳಿಸ್ಕೊಳ್ಳೋದಿದೆ, ಫೈನಲ್ ವಿಕ್ಟ್ರಿ ಇದೆ. ಆದರೆ ಎರಡೂ ಸತ್ಯ ಅಲ್ಲ. ಎರಡು ಸ್ಟೋರಿ ಅನುಸಾರ ಅವನಿಗೆ ಆಕ್ಟಿಂಗ್ ಸಿಕ್ಕಿದೆ, ಆಕ್ಟಿಂಗ್ ಮಾತ್ರ ಸತ್ಯ ಅಲ್ಲ. ಹಾಗೆ ನಾ ಆತ್ಮ ಇದ್ದೀನಿ, ಈ ರೋಲಿಗೆ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ, ಸ್ತ್ರೀ ಆಗಿರುವ ಪುರುಷ ಆಗಿರುವ, ಬಯಸ್ಕೊಳ್ಳುವಂಥ ಹೊಗಳಿಸ್ಕೊಳ್ಳುವಂಥ, ಇವೆರಡೂ ಸತ್ಯ ಅಲ್ಲ. ಹೊಗಳಿಕೆಯೂ ಸತ್ಯ ಅಲ್ಲ, ಈ ರೋಲಿಗೆ ಯಾರಾದರೂ ಹೊಗಳಿದ್ರ ಇದು ಸತ್ಯ ಅಲ್ಲ. ಈ ಕ್ಯಾರೆಕ್ಟರಿಗೆ ಯಾರಾದ್ರೂ ಬೈತಾರಂದ್ರ, ನಿಂದನೆ ಮಾಡ್ತಾರಂದ್ರೆ ಇದು ಸತ್ಯ ಅಲ್ಲ. ಇದೆಲ್ಲವೂ ವಿಶ್ವ ನಾಟಕದಲ್ಲಿ ನೂಂದಾಗಿರುವಂತಹ ಘಟನೆಗಳು ವಾಪಸ್ ಘಟಿಸ್ತಾ ಇದ್ದಾವೆ. ಹೀಗಾಗಿ ಈ ಮನಸ್ಸನ್ನ ಈ ಘಟನೆಯೊಳಗ, ಈ ಪ್ರಶ್ನೆಯೊಳಗ ಸಿಗಿಸಿ ಇದರ ಅಸ್ಥಿರ ಮಾಡುವಂಥದ್ದನ್ನ ಮಾಡಬೇಡ್ರಿ ಅಂತಾರೆ ಬಾಬಾ. ಈ ಮನಸ್ಸು ಸದಾ ಸ್ಥಿರ, ಸದಾ ಏಕರಸ್ ಆಗಬೇಕು ಅಂತಂದ್ರೆ ಸದಾ ನೆನಪಿರ್ಲಿ ಇದು ಡ್ರಾಮಾ. तो इसीलिए अपनी स्थिति को एक रस बनाने के लिए पास्ट का चिंतन मत करो. ತಮ್ಮ ಸ್ಥಿತಿ ಸದಾ ಏಕ ರಸ್ ಮಾಡ್ಕೊಳ್ಬೇಕು ಅಂದ್ರೆ ಆಗಿ ಹೋದ ಘಟನೆಗಳ ಚಿಂತನೆಯನ್ನ ಎಂದಿಗೂ ಮಾಡಬೇಡ್ರಿ. ಧಾರಣೆಗಾಗಿ ಮುಖ್ಯ ಸಾರ್ ಪಹला, कोई भी ऐसा कर्म नहीं करना है जिससे किसी को दुख हो. ಬಾಬಾ ಹೇಳ್ತಾರೆ ಇಂಥ ಕರ್ಮ ಎಂದಿಗೂ ಮಾಡಬೇಡ್ರಿ ಯಾರಿಗಾದ್ರೂ ದುಃಖ ಆಗುವಂಥದ್ದು. ತಿಳ್ಕೊಡ್ರಿ, ರೋಲಲ್ಲಿ ದುಃಖ ಆಗುವಂಥದ್ದಂದ್ರೆ ಕೇವಲ ಏನಾದ್ರೂ ಬೈದ್ವಿ, ಏನಾದ್ರೂ ಅಂದ್ವಿ, ಅಂಥದ್ದು ಮಾತಾಡಿದ್ವಿ, ಇದಕ್ಕೆ ದುಃಖ ಆಗ್ತದಂತೇನಲ್ಲ. ಲೌಕಿಕ ಮದರ್ ಜೊತೆಯಲ್ಲಿದಾರ, ಅವರಿಗೆ ಶಾರೀರಿಕ ತೊಂದರೆ ಆಗ್ತಾ ಇದೆ, ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರ. ಆದರೆ ಆಗ ನಾ ಏನು ಮಾಡಬೇಕು, ಅವರಿಗೆ ಯಾವ ಥರ ಹೆಲ್ಪ್ ಮಾಡ್ಬೋದು ಅಂತ. ಅವರಿಗೆ ಎಲ್ಲ ರೀತಿಯಿಂದ ನೀರು ಕೊಡ್ಬೋದು, ಔಷಧ ಕೊಡ್ಬೋದು, ಅವರಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರ್ಬೋದು, ಒಳ್ಳೆ ಮಾತುಗಳನ್ನು ಹೇಳ್ಬೋದು. ಇದೆಲ್ಲ ಆ್ಯಕ್ಟಿಂಗ್ ಮಾತ್ರ. ಇದರಿಂದ ಅವ್ರ ಪೇನಿಂದ ಅವರು ನ್ಯಾರ ಅನುಭವ ಮಾಡೋದಿಲ್ಲ.
ಸೊ ಅವರು ಅವ್ರ ಪೇನಿಂದ ನ್ಯಾರ ಅನುಭವ ಮಾಡ್ಬೇಕಂದ್ರ ನಾವು ಸ್ವಲ್ಪ ಅಳತಿ ಬಂದ್ರ ಹಳಾಳ್ ಮಾಡ್ಕೊಂಡ್ರೆ ಚಿಂತೆ ಮಾಡಿದ್ರ ಇದರಿಂದನೂ ಕೂಡ ಆಗೋದಿಲ್ಲ. ಈ ಸತ್ಯ ನೆನಪಿರ್ಬೇಕು, ನಾ ಆತ್ಮ ಇದ್ದೀನಿ, ಸುಖ ಸ್ವರೂಪ್ ಇದ್ದೀನಿ. ಹಾಗೆ ಮದರ್ ರೋಲ್ ಪ್ಲೇ ಮಾಡುವಂತಹ ರೋಲ್ನ ಒಳಗಡೆ ಗುಪ್ತವಾಗಿರುವ ಆತ್ಮ ಏನಿದೆ, ಸುಖ ಸ್ವರೂಪ್ ಇದೆ, ಎವರ್ ಹ್ಯಾಪಿ ಸೋಲ್. ಅಂದ ಮೇಲೆ ಮದರ್ ರೋಲ್ ಒಳಗ ದುಃಖ, ಮದರ್ ರೋಲ್ ಒಳಗ ಸ್ವಲ್ಪ ಚಿಂತೆ, ಮದರ್ ರೋಲ್ ಒಳಗ ಸ್ವಲ್ಪ ಅಳುವುದು ಇರ್ಬೋದು. ಆದ್ರೆ ಇದು ಸತ್ಯ ಅಲ್ಲ, ಇದು ಆಕ್ಟಿಂಗ್ ಮಾತ್ರ. ಆತ್ಮ ಏನಿದೆ, ಸುಖ ಸ್ವರೂಪ್ ಇದೆ, ಶಾಂತಿ ಇದೆ, ಪವಿತ್ರ ಇದೆ. ಯಾವಾಗ ಈ ಸತ್ಯವನ್ನ ನೆನಪು ಮಾಡ್ಕೊಳ್ತೀವಿ, ಇದು ಸುಖ ಕೊಡ್ತೀವಿ. ಒಂದ್ ವೇಳೆ ನಮ್ಮ ಅವ್ವಾಗ ಹಿಂಗೆ ಯಾಕಾಯ್ತು ದೇವ್ರೆ, ನಮ್ಮ ತಾಯಿಯವ್ರಿಗೆ ಆಗೋದು ನನಗೆ ಆಗುದಿಲ್ಲ, ನನ್ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಈ ತರ ಹಳಾಡಿಸ್ಕೊಂಡ್ರು ಕೂಡ ಇದು ದುಃಖ ಕೊಡೋದೇ ಆಗಿದೆ. ಅಷ್ಟು ಸೂಕ್ಷ್ಮ ಇದೆ ದುಃಖದ ಮಾತು. ಕಡುವೆ ಬೋಲ್ ನಹಿ ಬೋಲ್ನೆ ಹೇ, ಬಹುತ್ ಬಹುತ್ ಕ್ಷೀರ್ಖಂಡ್ ಹೋಕರ್ ರೆಹನಾ ಹೇ. ಕಡುವೆ ಬೋಲ್ ಅಂತಂದ್ರ ದೇಹ ಬಾನದ ಯಾವ್ದ ಮಾತು ಮಾತಾಡಿದ್ರು ಕೂಡ ಅದು ಕಟುವಚನಗಳೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಹಳ ಕ್ಷೀರ್ಖಂಡ್ ಆಗಿರ್ರಿ, ಅರ್ಥಾತ್ ಹಾಲು ಸಕ್ಕರೆಯ ಹಾಗೆ. ಆತ್ಮದ ಸ್ಮೃತಿಯೊಳಗ, ಎಲ್ಲರನ್ನ ಆತ್ಮ ನೋಡುವ ದೃಷ್ಟಿಯೊಳಗ ಎರಡರದು ಮ್ಯಾಚ್ ಆಯ್ತು ಅಂತಂದ್ರೆ ಹಾಲು ಸಕ್ಕರೆಯಂತೆ ಮಧುರತೆ ಅನುಭವ ಪರಸ್ಪರ ಆಗ್ತದೆ. ಸೆಕೆಂಡ್ ಪಾಯಿಂಟ್, ಕಿಸಿ ಭಿ ದೇಹಧಾರಿ ಕಿ ಸ್ತುತಿ ನಹಿ ಕರ್ನಿ ಹೇ. ಅಂಡರ್ಲೈನ್, ಈ ಮಾತು ಬಹಳ ಬಹಳ ಮುಖ್ಯ ಇದೆ. ಯಾವುದೇ ಮನುಷ್ಯನ ಸ್ತುತಿ ಮಾಡಬೇಡ್ರಿ. ಈಗ ಅಕ್ಕವ್ರ ಸ್ತುತಿ ಮಾಡೋದು, ದಾದಿಯರ ಸ್ತುತಿ ಮಾಡೋದು, ಬ್ರಹ್ಮ ಬಾಬನ ಸ್ತುತಿ ಮಾಡೋದು, ಇದೆಲ್ಲ ಡ್ರಾಮಾ ಇದೆ. ಡ್ರಾಮಾದಲ್ಲಿ ಯಾರಿಗೆ ಡ್ರಾಮಾ ಆಕ್ಟಿಂಗ್ ಕೊಟ್ಟಿದೆ, ಪಾತ್ರ ಕೊಟ್ಟಿದೆ, ಬ್ರಹ್ಮ ಬಾಬಾ ಆಗುವ, ದಾದೀಜಿಯವರಾಗುವ, ಅಕ್ಕವರಾಗುವಂತಹ, ಮದರ್ ಆಗುವಂತಹ ಅಥವಾ ಮಗಳಾಗುವಂತಹ ಯಾವುದೇ ಪಾತ್ರ ಸಿಕ್ಕಿದೆ ಅಂದ್ರೆ ಇದು ಡ್ರಾಮಾ ಅನುಸಾರ ಸಿಕ್ಕಿದೆ. ಅವ್ರು ಏನೇ ಮಾಡಿದಾರಂದ್ರ ಡ್ರಾಮಾ ಅನುಸಾರನೇ ಮಾಡಿದಾರ. ಅಂದ ಮೇಲೆ ಇಲ್ಲಿ ಹೊಗಳಿಕೆಯನ್ನ ಒಂದು ವಾರದ ಹಿಂದೆ ಬಾಬಾ ಹೇಳಿದ್ರು, ಬಾಬಾರವ್ರದ್ದು ಕೂಡ ಬಾಬಾಂದು ಇಲ್ಲಿ ಪಾತ್ರ ಇದೆ. ಬಾಬಾಂದು ರೋಲ್ ಒಳಗ, ಬ್ರಹ್ಮ ಬಾಬನ್ ತನು ಒಳಗ ಅಥವಾ ದಾದೀಜಿಯವರ ತನುವಲ್ಲಿ ಬರೋದು ಡ್ರಾಮಾದಲ್ಲಿ ನೂಂದಿದೆ. ಬಾಬಾ ಬಂದು ನಾಲೆಜ್ ಹೇಳುವುದು ನೂಂದಿದೆ. ಬಾಬಾಗೂ ಅಷ್ಟು ಮಕ್ಕಳೇ ಏನ್ ದೊಡ್ಡಸ್ತಿಕೆ ಏನಿಲ್ಲ. ಬಾಬಾ ಭಗವಂತ ಬಂದು ಇಲ್ಲಿ ನಮ್ಗೆ ಇಷ್ಟೆಲ್ಲ ಮಾಡಿದ್ರಂತ ನೀವು ಬಾಬಾಗೂ ಆ ರೀತಿ ದೊಡ್ಡಸ್ತಿಕೆ ಕೊಡುವಂತ ಮಾತೇ ಇಲ್ಲ ಅಂತ ಹೇಳಿದ್ರು ಬಾಬಾ. ಯಾಕೆ ಅಂದ್ರೆ ನಿರಹಂಕಾರಿ ಬಾಬಾ ತಮ್ಮ ಮಕ್ಕಳನ್ನು ಕೂಡ ನಿರಹಂಕಾರದ ಸತ್ಯದಲ್ಲಿ ಸ್ಥಿತ ಮಾಡೋ ಸಲುವಾಗಿ ಈ ಮಾತನ್ನ ನಮಗ ಮಹಾವಾಕ್ಯವನ್ನ ಹೇಳಿದ್ರು. ಹಾಗೇ ಸೇಮ್ ಬಾಬಾ ಹೇಳ್ತಾರೆ, ಯಾವ ದೇಹದಾರಿಯೂ ಕೂಡ ಸ್ತುತಿಗೆ, ಹೊಗಳಿಕೆಗೆ ಯೋಗ್ಯಿಲ್ಲ, ಪಾತ್ರ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅವ್ರು ಏನೇ ಮಾಡ್ತಾ ಇದ್ದಾರಂದ್ರೆ ಅವರು ಡ್ರಾಮಾ ಅನುಸಾರ ತಮ್ಮ ಆಕ್ಟಿಂಗ್ ಮಾಡ್ತಿದ್ದಾರೆ. ಹೊಗಳಿಕೆಗೆ ಯಾರು ಪಾತ್ರದ ಅಂದ್ರೆ ಕೇವಲ ಒಬ್ಬ ಶಿವಬಾಬಾ ಮಾತ್ರ. ಯಾರು ನಮಗೆ ಅಜ್ಞಾನದಲ್ಲಿರುವಂತವರಿಗೆ ಸತ್ಯ ಜ್ಞಾನವನ್ನ ಕೊಟ್ಟು ನಮ್ಮ ಸತ್ಯದ ಅರಿವು ಮಾಡಿಸ್ತಾರೆ, ಸತೋ ಗುಣಗಳ ಅನುಭವ ಮಾಡಿಸ್ತಾರೋ ಅವರು ಮಾತ್ರ ಮಹಿಮೆಗೆ ಯೋಗ್ಯಿದ್ದಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ವಿಶ್ವ ನಾಟಕದಲ್ಲಿ ನೀವು ಯಾರ ಸ್ತುತಿಯನ್ನ ಮಾಡುವ ಅವಶ್ಯಕತೆ ಇಲ್ಲ. ಕೆಲವರು ಹೇಳ್ತಾರೆ, ನನ್ನ ಪತಿ ನನಗೆ ಬಹಳ ಸಪೋರ್ಟ್ ಕೊಟ್ಟಾರ. ಕೊಡುವಂತಹ ಆಕ್ಟಿಂಗ್ ಇದೆ, ಖರೆ ಎಲ್ಲವೂ ಕೊಟ್ಟಿರುವುದು ಡ್ರಾಮಾ. ನನಗೆ ನಮ್ಮ ಅಣ್ಣ ನನಗೆ ಭಾಳ ಹೆಲ್ಪ್ ಮಾಡಿದಾರ, ನಮ್ಮ ಮದರ್ ಭಾಳ ಹೆಲ್ಪ್ ಮಾಡಿದಾರ, ನನ್ಗೆ ಇವ್ರು ಭಾಳ ಹೆಲ್ಪ್ ಮಾಡಿದಾರ ಅಂತ. ಅದಕ್ಕೆ ಬಾಬಾ ಹೇಳ್ತಾರ, ನೀವು ಮಾನಸಿಕವಾಗಿ ಅಂತಹ ಸ್ತುತಿ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಏನೆಲ್ಲ ಸಿಗ್ತಾ ಇದೆ, ಏನೆಲ್ಲ ಆಗ್ತಾ ಇದೆ, ಇದು ಡ್ರಾಮಾ ಅನುಸಾರನೇ ಆಗ್ತಾ ಇದೆ. ಬುದ್ಧಿ ಮೇ ರೇ ಹಮ್ಕೋ ಶಿವ ಬಾಬಾ ಪಡಾತೆ ಹೇ. ಸದಾ ಬುದ್ಧಿಯಲ್ಲಿರಲಿ, ಸ್ವಯಂ ಸತ್ಯ ಪರಮಾತ್ಮ ಶಿವ ಬಾಬಾನೇ ಬಂದು ನಮಗ ಓದಿಸ್ತಿದ್ದಾರೆ. ಉಸ್ ಏಕ ಕಿ ಹಿ ಮಹಿಮಾ ಕರ್ನಿ ಹೇ, ರೂಹಾನಿ ಖಿದ್ಮತ್ಗಾರ್ ಬನ್ನ ಹೇ. ಮಹಿಮೆ ಮಾಡೋದಾದ್ರ ಒಬ್ಬ ಶಿವ ಬಾಬಂದೇ ಮಹಿಮೆ ಮಾಡ್ರಿ, ಹೊಗಳ್ರಿ, ಒಬ್ಬ ಬಾಬಾರ್ದೇ ಸ್ತುತಿ ಮಾಡ್ರಿ. ಹಾಗೂ ಈಶ್ವರನ ಸಹಯೋಗಿಗಳು ಆಗ್ರಿ. वरदान, शुद्ध संकल्प के व्रत दृढ़ता द्वारा वृत्ति का परिवर्तन करने वाले दिल तख्त नशी भव. ಶುದ್ಧ ಸಂಕಲ್ಪಗಳ ವ್ರತದ ಮೂಲಕ, ದೃಢತೆಯ ಮೂಲಕ
ವೃತ್ತಿಗಳ ಪರಿವರ್ತನೆ ಮಾಡುವಂತ ಹೃದಯ ಸಿಂಹಾಸನ ಅಧಿಕಾರಿಗಳು ಆಗ್ರಿ. बाप दादा का दिल तख्त इतना प्योर जो इस तख्त पर सदा प्योर आत्माएं ही बैठ सकती है. ಬಹಳ ವಿಶೇಷ ಅಂಡರ್ಲೈನ್. ಪರಮಾತ್ಮನ ಹೃದಯ, ಬಾಬ್ದಾದರ ಹೃದಯ ಇಷ್ಟು ಶುದ್ಧ ಇದೆಯಲ್ಲ, ಆ ಶುದ್ಧ ಹೃದಯದಲ್ಲಿ ಕೇವಲ ಶುದ್ಧ ಇರೋರು ಮಾತ್ರ ಕುತ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದ್ರೆ ಭಗವಂತನ ಹೃದಯದಲ್ಲಿ ಎಲ್ಲರಿಗೂ ಸ್ಥಾನ ಇಲ್ಲ. ಕೇವಲ ಶುದ್ಧ. ಶುದ್ಧ ಅಂದ್ರೆ ಯಾರು ಆತ್ಮಸ್ಥಿತಿಯಲ್ಲಿ ಸ್ಥಿತಿದಾರೋ ಅವರು ಮಾತ್ರ ಭಾವನ ಹೃದಯದ ಅನುಭವ ಮಾಡಲಿಕ್ಕೆ ಸಾಧ್ಯ. जिनके संकल्प में भी अपवित्रता या अमर्यादा आ जाती है, वो तख्त नशीन के बजाय गिरती कला में नीचे आ जाते हैं. ಬಾಬಾ ಹೇಳ್ತಾರೆ, ಯಾರ ಸಂಕಲ್ಪದಲ್ಲಿ ಅಪವಿತ್ರತೆ, ಮರ್ಯಾದೆಗಳ ಉಲ್ಲಂಘನೆಯನ್ನ ಮಾಡ್ತಾರೋ, ಮರ್ಯಾದೆಗಳ ಉಲ್ಲಂಘನೆ ಅಂದ್ರೆ ಬಾಬಾ ನಮ್ಗೆ ಸದಾ ಇದನ್ನೇ ಹೇಳಿದ್ದಾರೆ, ಮಗು ನಿನ್ನ ಆತ್ಮದ ಸತ್ಯವನ್ನ ಮರಿಬೇಡ, ಮತ್ತು ನಾಟಕದ ದೃಶ್ಯಗಳು ಅಥವಾ ರೋಲ್ ಸಿಕ್ಕಿರುವುದನ್ನ ನಂದು ಅಂತ ಅನ್ಬೇಡ. ನಂದು ಅಂತ ಅನ್ಕೊಳ್ಳೋದೇ ಮರ್ಯಾದೆಯನ್ನ ಉಲ್ಲಂಘನೆ ಮಾಡೋದು. ಈ ದೇಹಕ್ಕ ನಾನು ಅಂತ ತಿಳ್ಕೊಳ್ಳೋದೇ ಅಪವಿತ್ರತೆಯಾಗಿದೆ. ಅಂದ ಮೇಲೆ ಸಂಕಲ್ಪದಲ್ಲೂ ಕೂಡ ಈ ದೇಹಕ್ಕೆ ನಂದು ಅನ್ಕೋಬೇಡ, ಅಥವಾ ಈ ದೇಹದ ಮೂಲಕ, ಈ ರೋಲ್ನ ಮೂಲಕ ಏನೆಲ್ಲ ಸಿಕ್ಕಿದೆ, ಆಗ್ತಾ ಇದೆ, ಅದನ್ನ ನಂದು ಅಂತ ಅನ್ಕೋಬೇಡ. ಯಾವಾಗ ಈ ಅಪವಿತ್ರತೆ ಮತ್ತು ಅಮರ್ಯಾದೆಯ ಒಂದು ಕಾರ್ಯವನ್ನ ನಿಲ್ಲಿಸಲಾಗ್ತದೋ ಅವಾಗ್ಲೇನೆ ಬಾಬಾ ಹೇಳ್ತಾರೆ ಹೃದಯ ಹೇರ್ತಾರೆ. ಇಲ್ಲ ಅಂತಂದ್ರ ಅವ್ರು ಮತ್ತಷ್ಟು ದೇಹ ಬಾನದಲ್ಲೇ ಸಿಕ್ಕಾಕೊಳ್ತಾರೆ, ಬೀಳ್ತಾರಂತಾರೆ ಬಾಬಾ, ಇಳಿಯುವ ಕಲೆಯಲ್ಲಿ ಸಿಕ್ಕಾಕೊಳ್ತಾರೆ. ಇಸಿಲಿಯೇ ಪಹಲೆ ಶುದ್ಧ ಸಂಕಲ್ಪಕ್ಕೆ ವ್ರತ ದ್ವಾರ ಅಪ್ನಿ ವೃತ್ತಿ ಕಾ ಪರಿವರ್ತನ್ ಕರೋ. ಅದಕ್ಕಾಗಿ ಶುದ್ಧ ಸಂಕಲ್ಪಗಳ ವ್ರತದಿಂದ, ಶುದ್ಧ ಸಂಕಲ್ಪಗಳು ಅಂತಂದ್ರೆ ಆತ್ಮನ ಒರಿಜಿನಲ್ ಮನಸ್ಸು ಒಂದಿದೆ, ರೋಲ್ನ ಮನಸ್ಸು, ದ್ವಾಪರ ಯುಗದಿಂದ ಮಾಯೆ ವಶಭೂತ ಆಗಿರುವಂತಹ ಮನಸ್ಸು, ದೇಹವನ್ನೇ ನಾನು, ದೇಹದಾರಿಗಳನ್ನ ನಮ್ಮವರಂತ ತಿಳ್ಕೊಂಡಿರುವಂತ ಮನಸ್ಸಿದೆಯಲ್ಲ, ಆ ಮನಸ್ಸಿನಿಂದ ಬರುವಂತ ಎಲ್ಲಾ ವಿಚಾರ ಮಾಯಾ ವಿಚಾರ, ಎಲ್ಲಾ ವಿಚಾರ ಅಲ್ಲೋಲು ಮಾಡ್ತಾವ, ಎಲ್ಲಾ ವಿಚಾರಗಳು ಅಸಂತುಷ್ಟ ಮಾಡ್ತಾವ. ಆದರೆ ಆತ್ಮನ ಮೂಲ ಮನಸ್ಸಿನಿಂದ ಯಾವ ವಿಚಾರ ಸಂಕಲ್ಪಗಳು ಬರ್ತಾವೋ ಅದು ಡ್ರಾಮಾದ ಇಂಟ್ಯೂಷನ್ಸ್ ಆಗಿವೆ. ಅಂದಮೇಲೆ ಬಾಬಾ ಹೇಳ್ತಾರ, ಈಗ ಶುದ್ಧ ಸಂಕಲ್ಪದ ವ್ರತ ಮಾಡ್ರಿ. ಆ ವ್ರತದಿಂದ ನಿಮ್ಮ ವೃತ್ತಿಯನ್ನ, ನಿಮ್ಮ ಭಾವಗಳನ್ನ ಪರಿವರ್ತನೆ ಮಾಡ್ಕೊಡ್ರಿ. ವೃತ್ತಿ ಪರಿವರ್ತನ್ ಸೇ ಭವಿಷ್ಯ ಜೀವನ್ ರೂಪಿ ಸೃಷ್ಟಿ ಬದಲ್ ಜಾತಿ ಹೇ. ವೃತ್ತಿ ಭಾವ ಬದಲಾಗೋದ್ರಿಂದ ನಿಮ್ಮ ಜೀವನ ರೂಪಿ ಸೃಷ್ಟಿನೇ ಬದಲಾಗ್ತದೆ. ಶುದ್ಧ ಸಂಕಲ್ಪ ವ ದೃಢ ಸಂಕಲ್ಪಕ್ಕೆ ವ್ರತ ಕಾ ಪ್ರತ್ಯಕ್ಷ ಫಲ ಹೈ ಹಿ ಸದಾ ಕಾಲ ಕೆ ಲಿಯೇ ಬಾಪ್ ದಾದಾ ಕಾ ದಿಲ್ ತಕ್. ಎಷ್ಟು ಸುಂದರ್, ಎಷ್ಟು ಪ್ಯಾರಾ ಸ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ಯಾರು ಶುದ್ಧ ಸಂಕಲ್ಪ ದೃಢ ಸಂಕಲ್ಪದ ವ್ರತವನ್ನು ಹಿಡಿತಾರೆ, ಸದಾ ತಮ್ಮ ಆತ್ಮದ ಸತ್ಯ ಸ್ಥಿತಿಯಲ್ಲಿ ಸ್ಥಿತಿರ್ತಾರೋ ಅಂತ ಅವರು ಹಿಡಿದಿರುವಂತಹ ವ್ರತದ ಪ್ರತ್ಯಕ್ಷ ಫಲ, ಅವ್ರಿಗೇನು ಫಲ ಸಿಗ್ತದತ್ತಂದ್ರೆ ಸದಾ ಕಾಲ ಭಗವಂತನ ಹೃದಯದ ಸಿಂಹಾಸನದಲ್ಲಿ ವಾಸ ಮಾಡ್ತಾರೆ. ಸ್ಲೋಗನ್, ಜಹಾ ಸರ್ವಶಕ್ತಿಯ ಸಾಥ್ ಹೇ ವಹ ನಿರ್ವಿಘ್ನ ಸಫಲತಾ ಹೈ ಹಿ. ಎಲ್ಲಿ ಸರ್ವಶಕ್ತಿಗಳು ಅಂದ್ರೆ ಯಾವ ಮನಸ್ಸನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಲಾಗಿದೆಯೋ, ಮನಾಭವಗೊಳಿಸಲಾಗಿದೆಯೋ, ಆ ಮನಸ್ಸಿನಲ್ಲಿ ಬರುವಂತಹ ಏನೆಲ್ಲ ಸಂಕಲ್ಪ ಅದರಲ್ಲಿ ಶಕ್ತಿ ಇದೆ. ಮನಸ್ಸಿನಲ್ಲೇ ಶಕ್ತಿ ವಾಸ ಆಗಿರೋದ್ರಿಂದ ಈ ಮನಸ್ಸು ಬಾಬಾಗ ಅರ್ಪಣೆ ಆದಮೇಲೆ ಆ ಮನಸ್ಸಿನ ಶಕ್ತಿಗಳೆಲ್ಲದವೋ ಅಲ್ಲಿ ಎಲ್ಲವೂ ನಿರ್ವಿಘ್ನ ಮತ್ತು ಸಫಲತಾಪೂರ್ವಕವಾಗಿ ಸಾಗ್ತದೆ. ಅವ್ಯಕ್ತ ಇಶಾರ, ಅಬ್ ಸಂಪನ್ನ ಕರ್ಮಾತೀತ್ ಬನ್ನೆ ಕಾ ಧುನ್ ಲಗಾವೋ. अंतवाहक स्थिति अर्थात कर्म बंधन मुक्त कर्मातीत स्थिति का वाहन अर्थात अंतिम वाहन, जिस द्वारा ही सेकंड में साथ में उड़ेंगे. अंडरलाइन. ಅಂತವಾಹಕ ಶರೀರ ಅಂತಂದ್ರೆ ಸೂಕ್ಷ್ಮ ಸಂಕಲ್ಪಗಳ ಶರೀರ, ಫರಿಸ್ತಾ ಶರೀರ. ಸೂಕ್ಷ್ಮ ಶರೀರ ಹೇಗಿರ್ತದೆ, ಅದು ಕರ್ಮ ಬಂಧನ ಮುಕ್ತ ಆಗಿರ್ತದೆ. ಕರ್ಮ ಬಂಧನ ಮುಕ್ತ ಕರ್ಮಾತೀತ ಸ್ಥಿತಿಯ ವಾಹನ ಏನಿದೆ, ಅರ್ಥಾತ್ ಅಂತಿಮ ವಾಹನ ಫರಿಸ್ತಾ ಸ್ಥಿತಿ, ಅದರ ಮೂಲಕ ಸೆಕೆಂಡ್ನಲ್ಲಿ ನೀವು ಈ ಸೃಷ್ಟಿ ನಾಟಕದಿಂದ, ಈ ದೇಹಭಾನದಿಂದ ಹಾರಿ ಹೋಗ್ಲಿಕ್ಕೆ ಸಾಧ್ಯ ಇದೆ. इसके लिए सर्व हदों से पार बेहद स्वरूप में बेहद के सेवाधारी सर्व हदों के ऊपर विजय प्राप्त करने वाले विजयी रत्न बनो, तभी अंतिम कर्मातीत स्वरूप के अनुभवी स्वरूप बन जाएंगे. ಎಷ್ಟು ಚಂದ ಹೇಳ್ತಾರೆ ಬಾಬಾ, ಸರ್ವ ಹದ್ದಿನ ಹದ್ದುಗಳಿಂದ ಪಾರಾಗ್ರಿ. ಸರ್ವ ಹದ್ದು ಅಂದ್ರೆ
ನಮ್ಮ ಸೆಂಟರ್, ನಮ್ಮ ಏರಿಯಾ, ನಮ್ಮೂರು, ನಮ್ಮ ರಾಜ್ಯ, ನಮ್ಮ ದೇಶ ಇವು ಕೂಡ ಹದ್ದು. ಡ್ರಾಮಾದಿಂದಲೇ ಪರಿ ಆಗ್ರಿ ಅಂತಾರೆ ಬಾಬಾ. ಬೇಹದ್ದಿನ ಸೇವಾಧಾರಿ ಆಗ್ರಿ ಅರ್ಥಾತ್ ಹದ್ದಿನ ಸೇವಾಧಾರಿ ಅಲ್ಲ. ಹದ್ದಿನ ಸೇವಾಧಾರಿ ಅಂದ್ರೆ ವಾಚಾದಿಂದ, ಶಬ್ದದಿಂದ, ಕರ್ಮದಿಂದ, ತನುವಿನಿಂದ ಏನ್ ಸೇವೆ ಮಾಡ್ಲಾಗ್ತದೆ ರೇಖೆ ಹಾಕಿ ಇದು ನಮ್ಮೂರ, ನಮ್ಮ ದೇಶ ಅಂತ, ಇದೆಲ್ಲ ಹದ್ದಿನ ಸೇವೆ. ಬೇಹದ್ದಿನ ಸೇವೆ ಅರ್ಥಾತ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಡ್ರಾಮಾದಿಂದ ಪರಿಯಾಗಿರುವಂತಹ ಸ್ಥಿತಿಯಲ್ಲಿ ಸ್ಥಿತ ಆಗಿ ಮಾಡುವಂಥ ಸೇವೆಯೇ ಬೇಹದ್ದಿನ ಸೇವೆ. ಇದರಿಂದ ಸರ್ವ ಹದ್ದಿನ ಮೇಲೆ ವಿಜಯ ಆಗ್ತೀರಿ. ಈ ರೀತಿ ವಿಜಯ ಆಗುವಂಥ ವಿಜಯಿ ರತ್ನರೇ ಅಂತಿಮ ಕರ್ಮಾತೀತ ಸ್ವರೂಪದ ಅನುಭವಿ ಸ್ವರೂಪರಾಗಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ, ಈ ದೇಹದ ಪ್ರಪಂಚದಿಂದ ಪರಿಯಾಗಿದ್ದೇನೆ. ಕೇವಲ ಈ ನಾಟಕವನ್ನು ವೀಕ್ಷಣೆ ಮಾಡೋದಕ್ಕಾಗಿ, ನಾಟಕದ ಅನುಭವಗಳನ್ನು ಮಾಡೋದಕ್ಕಾಗಿ ಬಂದಿದ್ದೀನಿ. ಹೀಗಾಗಿ ಇದು ಕೇವಲ ನಾಟಕವಾಗಿದೆ, ಇದು ಯಾವುದೂ ಸತ್ಯವಲ್ಲ. ನನಗೀಗ ಸತ್ಯವು ಅರ್ಥವಾಗಿದೆ. ಅಂತವಾಹಕ ಸೂಕ್ಷ್ಮ ಸಂಕಲ್ಪಗಳ ಪ್ರಕಾಶದ ವಾಹನದಲ್ಲಿ ಕುಳಿತು ಈ ಜಗತ್ತಿನ ಎಲ್ಲ ದೃಶ್ಯಗಳನ್ನು ಸೆಕೆಂಡ್ನಲ್ಲಿ ಕ್ರಾಸ್ ಮಾಡ್ತಾ ನನ್ನ ಮೂಲ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತವಾಗಿ ಬೇಹದ್ ಸೇವಾಧಾರಿಯಾಗಿ ವಿಶ್ವಕ್ಕೆ ಶಾಂತಿಯ ಶಕ್ತಿಯ ಪ್ರಕಾಶವನ್ನು ಹರಡಿಸುವ ಸೇವೆ ಮಾಡ್ತಾ ಇದ್ದೀನಿ. ನಾನು ಬಾಬಾ ಸದಾ ಕಂಬೈನ್ಡ್ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಸತ್ಯದ ಅನುಭವದ ಜೊತೆಗೆ ಎಲ್ಲ ಆತ್ಮರನ್ನು ಜಾಗೃತ ಮಾಡುವಂತಹ ಸೇವೆಯನ್ನು ಮಾಡುತ್ತಾ ಪ್ರಕಾಶ ಕೊಡುತ್ತಿರುವೆ. ಓಂ ಶಾಂತಿ.